ಈ ಮಹಾದ್ವಾರಲ್ಲಿ ಶ್ರೇಷ್ಠತೆಯ ಚಿಂತನೆ ಜಾಸ್ತಿ. ಆ ಶ್ರೇಷ್ಠತೆಯ ಬುದ್ಧಿಯಿಂದಾಗಿನೇ ಈ ಶಂಕರರ ಸಿದ್ಧಾಂತವನ್ನ ಅವರು ದಾಳಿ ಮಾಡ್ತಾರೆ ಮತ್ತು ಅವರು ಸರಿ ಇಲ್ಲ ಅಲ್ವೇ ಅದನ್ನು ಒಪ್ಪೋದಿಲ್ಲ. ಶಂಕರರ ಸಿದ್ಧಾಂತ ತಪ್ಪು ಅಂತ ಹೇಳ್ಬೇಕಾದ್ರೆ ಏನಾದ್ರು ಒಂದು ಟೂಲ್ ಬೇಕು. ಹಾಗಾಗಿ ಈ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮಣಿಮಂಜರಿ ಅನ್ನುವ ಒಂದು ಪುಸ್ತಕ ಮೂಲ ಕಾರಣ. ಶಂಕರರು ಯಾರ್ಯಾರ ಜೊತೆ ವಾದ ಮಾಡ್ತಾರೆ ಅವ್ರವ್ರ ಹೆಂಡತಿನೆಲ್ಲ ಇಟ್ಕೊಂಡಿದ್ರು. ಜ್ಞಾನಿಗೆ ಲೋಕ ಗುರುಗೆ ಮಾಡಿರ್ತಕ್ಕಂಥ ಅಪಚಾರ. ಈ ಬ್ರಾಹ್ಮಣ ಮಠಗಳು ತಮ್ಮ ಒಳಗಿರುವಂತಹ ಆಂತರಿಕ ಕಚ್ಚಾಟದಿಂದ ಪೀಳಿ ಬರ್ತಾರೆ. ಹಿಂದೂ ಧರ್ಮದ ಅಪಾಯ ಯಾರಿಲ್ಲ. RSS ಬಗ್ಗೆ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಇವತ್ತು RSS ಬಗ್ಗೆ ಇದು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಅಂತ ಗೊತ್ತಾಗ್ತಾ ಇದೆ. ಸಾಮಾಜಿಕ ಅಸಮಾನತೆಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ರಕ್ಷಿಸ್ಕೊಂಡು ಬಂದವರು ಬ್ರಾಹ್ಮಣರು. ಅವರ ಒಳಗಡೆನೆ ಈ ತರಷ್ಟೊಂದು ತಾರತಮ್ಯ ಇದೆ. ಅವ್ರ ಒಳಗಡೆನೆ ಮುಟ್ಟಿಸ್ಕೊಳ್ತಾ ಇರುವಂತಹ ಭಿನ್ನ ಭಾವನೆಗಳಿದೆ. ಶಂಕರಾಚಾರ್ಯರಂತೂ ಚಾಂಡಾಲನಿಗೆ ನಮಸ್ಕಾರ ಮಾಡ್ತಾರೆ. ಈ ಮಹಾದ್ವಾರಲ್ಲಿ ಶ್ರೇಷ್ಠತೆಯ ಚಿಂತನೆ ಜಾಸ್ತಿ ಇದೆ. ಆ ಶ್ರೇಷ್ಠತೆಯ ಬುದ್ಧಿಯಿಂದಾಗಿನೇ ಈ ಶಂಕರರ ಸಿದ್ಧಾಂತವನ್ನ ಅವರು ದಾಳಿ ಮಾಡ್ತಾರೆ ಮತ್ತು ಅವರು ಸರಿ ಇಲ್ಲ ಅಲ್ವೇ ಅದನ್ನು ಒಪ್ಪೋದಿಲ್ಲ. ಈ ತರದಿದೆ. ನಿಜಾನ ಮಾಧ್ವರಲ್ಲಿ ಶ್ರೇಷ್ಠತೆ ಅನ್ನುವಂಥದ್ದು ಏನಂತ ಆಲೋಚನೆ ಏನಿಲ್ಲ. ಆತರ ಅವ್ರೇನು ಎಷ್ಟು ಎಲ್ಲ ನಾವು ನನ್ಗೂ ತುಂಬಾ ಜನ ಎಲ್ಲ ಪರಿಚಯ ಇದ್ದಾರೆ. ಆತರ ಅವ್ರೇನು ಯಾರು ಎಲ್ಲರೂ ಅನ್ಕೊಂಡಿಲ್ಲ. ಶಂಕರರ ಸಿದ್ಧಾಂತ ತಪ್ಪು ಅಂತ ಹೇಳ್ಬೇಕಾದ್ರೆ ಏನಾದ್ರು ಒಂದು ಟೂಲ್ ಬೇಕು. ಹಾಗಾಗಿ ಈ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಆಗಿರ್ತಕ್ಕಂಥದ್ದು ಪ್ರಮಾದ ಏನಂತಂದ್ರೆ ಇದುವರೆಗೆ ಒಂದು ಮಣಿಮಂಜರಿ ಅಂತ ಒಂದು ಪುಸ್ತಕ ಇವತ್ತು ಕೂಡ ಅವರನ್ನ ರೆಫರೆನ್ಸ್ ಮಾಡ್ತಾರೆ. ಅದು ಆಕ್ಚುಲಿ ಮಧ್ವಾಚಾರ್ಯರು ಬರೆದಿರ್ತಕ್ಕಂಥ ಪುಸ್ತಕವಲ್ಲ. ಒಂದು ಕೌಂಟರ್ ಪಾರ್ಟ್ ಅಲ್ಲಿ ಬಂದಿರತಕ್ಕಂಥ ಒಂದು ಪುಸ್ತಕ. ಈಗ ನಾನು ಶಂಕರಾಚಾರ್ಯರ ಬಗ್ಗೆ ಪುಸ್ತಕ ಬರೆದಿದ್ದೀನಿ. ಹಾಗಾದ್ರೆ ನಾನೇ ಶಂಕರಾಚಾರ್ಯರದಲ್ಲ, ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡು ಬರೆದಿರ್ತಕ್ಕಂಥದ್ದು. ಹಾಗೆ ಮಣಿಮಂಜರಿ ಪುಸ್ತಕದಲ್ಲಿ ಉತ್ಪ್ರೇಕ್ಷೆಯಿಂದ ಎಷ್ಟೋ ಈಗ ಒಬ್ಬ ಬರೆಗಾರನಿಗೆ ಒಂದು ಬದ್ಧತೆ ಇರಬೇಕು, ತಪ್ಪಲಿಬೇಕೋ ಇಲ್ವೋ ಅಂತ. ಆ ಬರಹ ಒಂದು 800 ವರ್ಷ ಆದ್ಮೇಲೆ ನಮ್ಮ ಕೈಗೆ ಸಿಕ್ಕಿ ಶಂಕರರನ್ನ ಸಂಕರ ಅಂತಾನು, ಅವರೊಬ್ಬ ದೈತ್ಯ ಅಂತಾನು, ಅವರೊಬ್ಬ ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಈ ತರ ಅಂತ ಒಂದು ಹೇಳ್ತಾ ಬರ್ತಾ ಇದ್ರೆ ಯಾರೋ ಒಂದಷ್ಟು ಜನಕ್ಕೆ ಕರೆಕ್ಟು ಅದು ನಮ್ಮ ಸಿದ್ಧಾಂತವೇ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಹಾಗಾಗಿ ಅದನ್ನ ಒಂದಷ್ಟು ಜನ ಒಪ್ಕೊಂಡಿದ್ದಾರೆ, ಗೌಪ್ಯವಾಗಿ ಅದನ್ನ ಹೇಳ್ತಾ ಇದ್ದಾರೆ. ಏನು ಇದಕ್ಕೆ ಮಣಿಮಂಜರಿ ಅನ್ನೋ ಒಂದು ಪುಸ್ತಕ ಮೂಲ ಕಾರಣ, ಬೇರೆ ಯಾವ ಇದು ಇಲ್ಲ. ಆಕ್ಚುಲಿ ಏನ್ ಹೇಳುತ್ತೆ ಸರ್ ಮಣಿಮಂಜರಿ ಪುಸ್ತಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಮಧ್ವಾಚಾರ್ಯರ ಸಿದ್ಧಾಂತವನ್ನ ಹೇಳುವುದರ ಬದಲು ಶಂಕರರ ನಿಂದನೆಗೆ ಜಾಸ್ತಿ. ಪ್ರತಿಯೊಂದು ಫಾರ್ ಎಕ್ಸಾಂಪಲ್, ಶಂಕರರು ಹುಟ್ಟಿದ್ದು ಒಬ್ಬ ವಿಧವೆಗೆ ಹುಟ್ಟಿದ್ದು ಅಂತ ಒಂದು ಅಲ್ಲಿಂದ ಶುರು ಆಗತ್ತೆ. ಅವರು ಬೇರೆ ಬೇರೆ ಕಡೆ ಹೋಗ್ಬೇಕಾದ್ರೂ ಕೂಡ ಎಲ್ಲೂ ಗೋವಿಂದ ಭಗವತ್ಪಾದರು ಅಂತ ಇರ್ತಾರೆ. ಅವರೇ 4 ಜನ ಮದುವೆ ಆಗಿದ್ದವರು ಅಂತ ಓಂಕಾರೇಶ್ವರ ಅಂತ ಮಧ್ಯಪ್ರದೇಶದಲ್ಲಿ ಅಲ್ಲಿ ಇರ್ತಕ್ಕಂಥ ಯಾರೊಬ್ರು 4 ಜನ ಮದುವೆ ಆಗಿರೋ ಜೊತೆ ಇರ್ತಕ್ಕಂಥವ್ರು. ಶಂಕರರು ಯಾರ್ಯಾರ ಜೊತೆ ಅವರು ವಾದ ಮಾಡ್ತಾರೆ ಅವ್ರವ್ರ ಹೆಂಡತಿನೆಲ್ಲ ಇಟ್ಕೊಂಡಿದ್ರು ಅನ್ನೋ ದಾಟಿಯಲ್ಲಿ ಅವ್ರು ಇದ್ದಿದ್ದೇ 32 ವರ್ಷ. ಶಂಕರಾಚಾರ್ಯರು ಬದುಕಿದ್ದೇ 32 ವರ್ಷ. ಮತ್ತೆ ಈ ತರ ಅವರು ಮಂಡನ ಮಿಶ್ರರ ಜೊತೆ ವಾದ ಮಾಡಿದ್ದು ಅವರು 16ನೇ ವಯಸ್ಸಿನಲ್ಲಿ. 16ನೇ ವಯಸ್ಸಿನಲ್ಲಿ ಇಷ್ಟೆಲ್ಲ ಆಲೋಚನೆಗಳು ಬರೋದು ಕಷ್ಟ. ಆ ಮಂಡನ ಮಿಶ್ರ ಅವ್ರ ಜೊತೆ ಅವ್ರ ಹೆಂಡತಿ ಜೊತೆ ಸಂಪರ್ಕ ಮಾಡೋದು ಅನ್ನೋ ತರ ಆ ರೀತಿ ದಾಟಿಯಲ್ಲಿ ಬರೆಯುವಂಥದ್ದು ಒಬ್ಬ ಜ್ಞಾನಿಗೆ, ಒಬ್ಬ ಲೋಕ ಗುರುಗೆ ಮಾಡಿರ್ತಕ್ಕಂಥ ಅಪಚಾರ. ಆ ಪುಸ್ತಕವನ್ನ ಇವರು ಇನ್ನೂ ಹಾಗೆ ಇಟ್ಕೊಂಡಿರ್ತಕ್ಕಂಥದ್ದೇ ಅಪಚಾರ, ಬೇರೆ ಯಾವುದು ಇಲ್ಲ. ಆಕ್ಚುಲಿ ಆ ಮಣಿಮಂಜರಿ ಪುಸ್ತಕವನ್ನ ಯಾರು ಓದಬಾರ್ದು ಅಂತ ಈ ಯಾವ್ದಾದ್ರು ಮಧ್ವ ಮಠಗಳೇನಾದ್ರು ಹೇಳಿಬಿಟ್ರೆ ಪ್ರಾಬ್ಲಮ್ ಸಾಲ್ವ್. ಇನ್ ಯಾವ ಇದು ಬೇಕಾಗಿಲ್ಲ ಇನ್ ಮುಂದೆ. ಸೊ ಒಂದು ಕಡೆ ಹಿಂದೂ ಧರ್ಮ ಪರಕೀಯ ದಾಳಿಯಿಂದ ಚೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇರೋ ಇದೇ ಬ್ರಾಹ್ಮಣರು, ಇದೇ ಬ್ರಾಹ್ಮಣ ಮಠಗಳು ತಮ್ಮ ಒಳಗಿರುವಂತಹ ಆಂತರಿಕ ಕಚ್ಚಾಟದಿಂದ ಬೀದಿಗೆ ಬರ್ತಾ ಇದ್ದಾರೆ. ಹಿಂದೂ ಧರ್ಮದ ಅಪಾಯ ಯಾರಿಂದ? ಇದರಿಂದ ಅಪಾಯ ಅಂತ ಏನಿಲ್ಲ. ಆಕ್ಚುಲಿ ಹಿಂದೂ ಧರ್ಮ ಯಾವತ್ತೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಬಂದಿದೆ. ಮತ್ತೆ ಯಾವತ್ತು ಡಿಸ್ಕಷನ್ ಆಗ್ಬೇಕು, ಬರ್ಬೇಕು, ಮುಚ್ಕೊಳ್ಬಾರ್ದು. ಪಬ್ಲಿಕ್ಗೆ ಅದು ಮಧ್ವ ಸಿದ್ಧಾಂತ ಇರ್ಬೋದು, ಶಂಕರ ಸಿದ್ಧಾಂತ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಇವತ್ತು ಏನು ಅಂತ ಗೊತ್ತಾಗ್ತಾ ಇದೆ. RSS ಬಗ್ಗೆ ಎಷ್ಟೋ ಜನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೂ ಇವತ್ತು RSS ಬಗ್ಗೆ ಇದು ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಅಂತ ಗೊತ್ತಾಗ್ತಾ ಇದೆ. ಅದಾದ್ಮೇಲೆ ಅದು ಡಿಸಿಷನ್ ಏನಾದ್ರು ಆಗಲಿ. ಹಾಗೆ ಎಲ್ಲರಿಗೂ ಕೂಡ ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಮತ್ತೆ ನಮ್ಮ ಧರ್ಮ ಬದುಕಿರೋದೇ ಚರ್ಚೆ ಮೇಲೆ. ಚರ್ಚೆಗಳಾಗ್ಲಿ, ಚರ್ಚೆಯ ಮುಖಾಂತರ ನಾವು ಒಬ್ರೊಬ್ರು ಬೈದಾಡ್ಕೋಬಾರ್ದು. ಈಗ ನೀವು ಕುತ್ಕೊಂಡು ಚರ್ಚೆ ಮಾಡ್ತಾ ಇದ್ವಿ, ಡಿಸ್ಕಸ್ ಮಾಡೋಣ. ಯಾವ ಸರಿ ತಪ್ಪು ಅನ್ನೋದಲ್ಲ, ಇದರಲ್ಲಿ ಏನಿದೆ ಅದರಿಂದ ತಿಳ್ಕೊಳ್ಳೋಕೆ ವ್ಯವಸ್ಥೆ ಮಾಡೋಣ. ನಮ್ಮ ಹಿಂದೂ ಧರ್ಮ ನಿಮ್ಗೆ ಗೊತ್ತಿರುವ ಹಾಗೆ ನಾಸ್ತಿಕರಿಗೂ ಕೂಡ ಒಂದು ವಾದ ಇದೆ.
ಚಾರ್ವಾಕ ಸಿದ್ಧಾಂತ ಅಂತ ನಾವು ವೇದಗಳಲ್ಲೇ ಓದುವಂತ ಒಂದು ಚಾರ್ವಾಕ ಸಿದ್ಧಾಂತ ಇದೆ, ನಾವು ಅವರನ್ನು ಒಪ್ಕೊಂಡಿದೀವಿ. ಜಾಗ ಇದೆ. ಹಾಗಾಗಿ ಅದಕ್ಕೂ ಜಾಗ ಇದೆ, ಚರ್ಚೆಗೆ ಖಂಡಿತ ಅವಕಾಶ ಇದೆ. ಆದರೆ ಚರ್ಚೆಯನ್ನ ಬಿಟ್ಟು ಇದು ಬೇರೆ ಬೇರೆ ಒಬ್ಬೊಬ್ಬ ಗುರುಗಳನ್ನ ಬೈಯೋದು ತಪ್ಪು. ಚರ್ಚೆ ಮಾಡೋಣ, ಸ್ಟೇಜ್ ಈಗ ನೀವು ಕರೆದಿದ್ದೀರಿ, ಡಿಸ್ಕಸ್ ಮಾಡೋಣ. ಹಾಗೇನೆ ಪಬ್ಲಿಕ್ಗೂ ಗೊತ್ತಾಗ್ಲಿ, ಬರೀ ಬ್ರಾಹ್ಮಣರು ಬರೀ ಅವ್ರವ್ರು ಮಾತ್ರ ಇಟ್ಕೊಂಡಿದ್ರು ಅನ್ನೋದು ಬೇಡ. ಅವ್ರು ಏನ್ ತಿಳ್ಕೊಂಡಿದೆ ಅಂತ ಪಬ್ಲಿಕ್ಗಳಿಗೂ ಗೊತ್ತಾಗ್ಲಿ. ಅದ್ವೈತ ಅಂದ್ರೇನು, ದ್ವೈತ ಅಂದ್ರೇನು, ವಿಶಿಷ್ಟಾದ್ವೈತ ಅಂತ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು ಇದ್ರ ಬಗ್ಗೆ. ಯಾಕೆಂದ್ರೆ ಇವರೆಲ್ಲರೂ ಹಿಂದೂ ಧರ್ಮವನ್ನು ಕಾಪಾಡಿರ್ತಕ್ಕಂಥವ್ರು. ಅದು ಸಾಮಾನ್ಯವಾಗಿ ಹೊರಗಡೆ ಇರುವಂತ ನಂಬಿಕೆ, ಅಂದ್ರೆ ಬ್ರಾಹ್ಮಣೇತರಲ್ಲಿರುವ ನಂಬಿಕೆ ಏನಪ್ಪ ಅಂದ್ರೆ, ಹಿಂದೂ ಧರ್ಮದಲ್ಲಿರುವಂತಹ ತಾರತಮ್ಯ ನೀತಿ, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆಯನ್ನ ಪ್ರೊಟೆಕ್ಟ್ ಮಾಡ್ಕೊಂಡು ರಕ್ಷಿಸ್ಕೊಂಡು ಬಂದವರು ಬ್ರಾಹ್ಮಣರು. ಅವರ ಒಳಗಡೆನೆ ಈ ತರಷ್ಟೊಂದು ತಾರತಮ್ಯ ಇದೆ, ಅವ್ರ ಒಳಗಡೆನೆ ಮುಟ್ಟಿಸ್ಕೊಳ್ತಾ ಇರುವಂತ ಭಿನ್ನ ಭಾವನೆಗಳಿದ್ದಾವೆ. ಅದು ನಿಜನ? ಅವರಲ್ಲೇ ಮುಟ್ಟಿಸ್ಕೊಳ್ದೇ ಇರ್ತಕ್ಕಂಥದ್ದು ವೈಚಾರಿಕತೆಯಲ್ಲಿ ಮುಟ್ಟಿಸ್ಕೊಳ್ದೇ ಇರ್ತಕ್ಕಂಥವ್ರು. ಮುಟ್ಟಿಸ್ಕೊಳ್ದೇ ಇರಬಾರದು ಅಂತ ಯಾವ ಸಿದ್ಧಾಂತದಲ್ಲಿ ಇಲ್ಲ. ಶಂಕರಾಚಾರ್ಯರಂತೂ ಖಂಡಿತವಾಗಿ ನಿಮ್ಗೆ ಪುಸ್ತಕಗಳು ಓದಿದ್ರೆ ಗೊತ್ತಾಗುತ್ತೆ. ನಾನು ಬರೆದಿರ್ತಕ್ಕಂಥ ಪುಸ್ತಕಗಳಲ್ಲೇ ಬರೆದಿದ್ದೇನೆ. ಚಾಂಡಾಲನಿಗೆ ನಮಸ್ಕಾರ ಮಾಡ್ತಾರೆ. ಯಾಕೆ ಅಂತಂದ್ರೆ ಚಾಂಡಾಲ ಒಬ್ಬ, ನೀನು ಇಷ್ಟು ತಿಳ್ಕೊಂಡಿದ್ಯಾ ನೀನು, ಅಲ್ಲಿ ಒಬ್ಬ ಅವರು ವ್ಯಾಸ ಗುಹೆಯಲ್ಲಿ ಬರಿತಾ ಇರ್ಬೇಕಂತ ಒಬ್ಬ ಸೆಕ್ಯೂರಿಟಿ ಗಾರ್ಡು ಅವ್ರು ಹೇಳ್ತಾರೆ, ನೋಡಿ ನಿನ್ಗೆ ನನ್ಗೆ ಅರ್ಥ ಆಗಿಲ್ಲ ಏನು ಅಂತ. ನಾವು ನನ್ನ ಆತ್ಮ ಪರಮಾತ್ಮ ಒಂದೇ ಅಂತ ಹೇಳ್ತೇನೆ, ಅವರು ನಮಸ್ಕಾರ ಮಾಡ್ತಾರೆ. ಹಾಗಾಗಿ ಶಂಕರಾಚಾರ್ಯ ನಾನು ಜಾಸ್ತಿ ಶಂಕರಾಚಾರ್ಯರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ನನಗೆ ಗೊತ್ತಿರುವ ಹಾಗೆ ಅಸ್ಪೃಶ್ಯತೆಯನ್ನು ಅವ್ರೇನ್ ಮಾಡಿಲ್ಲ. ಆದ್ರೆ ಒಂದಷ್ಟು ಜನ ಅದನ್ನ ಫಾಲೋ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಒಳಗಿನ ಮುಟ್ಟಿಸಿಕೊಂಡಿರೋದಕ್ಕೆ ಖಂಡಿತ ಇಲ್ಲ, ಖಂಡಿತ ಆ ರೀತಿ ಏನ್ ಮುಟ್ಟಿಸಿಕೊಳ್ಳಬಾರದು ಅಂತ ಏನಿಲ್ಲ. ವೈಚಾರಿಕ ಮಾಧ್ವರು ಇವರನ್ನ ಶಂಕರಪ್ಪ ಅಲ್ಲ, ಆತರ ಸುಮಾರು ಕಡೆ ಇದೆ. ಈಗ ಅದನ್ನ ನಾವು ಏನು ಒಬ್ರಿಗೊಬ್ರು ಮುಟ್ಟಿಸ್ಕೊಳ್ಬಾರ್ದು ಅನ್ನೋ ಒಂದು, ಈಗ ಸ್ವಾಮೀಜಿಗಳಲ್ಲಿ ಅವರವರ ಸಿದ್ಧಾಂತದಲ್ಲಿ ಯಾರು ಸ್ವಾಮೀಜಿ ಯಾರು ಮುಟ್ಟಿಸ್ಕೊಳ್ಳಲ್ಲ, ಅವರು ಪರಂಪರೆ ಬಂದಿರದೆ ಹಾಗಿರ್ತಕ್ಕಂಥದ್ದು. ಆದ್ರೆ ನಾವು ಇಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಮುಟ್ಟಿಸ್ಕೊಂಡಿರೋ ಅದು ಪ್ರಶ್ನೆನೇ ಅಲ್ಲ. ಅದರಿಂದ ಅಪ್ರಸ್ತುತ, ಮತ್ತೆ ಪಬ್ಲಿಕ್ ಸೊಸೈಟಿ ಸಮಾಜಕ್ಕೆ ಅದರಿಂದ ಏನು ಉಪಯೋಗ ಇಲ್ಲ. ಮುಟ್ಟಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ. ಇದರಿಂದ ಸಿದ್ಧಾಂತದಿಂದ ಸಮಾಜಕ್ಕೆ ಏನು ಉಪಯೋಗ? ಶಂಕರರ ಸಿದ್ಧಾಂತದಿಂದ ನಮ್ಗೆ ಏನು ಉಪಯೋಗ? ಮಧ್ವಾಚಾರ್ಯ ಸಿದ್ಧಾಂತದಿಂದ ನಮಗೇನು ಉಪಯೋಗ? ಅಷ್ಟೇ ಬಿಟ್ರೆ ಮುಟ್ಟಿಸ್ಕೊಳ್ಳೋದ್ರಿಂದ ಇವತ್ತಿನ ಕಾಲಘಟ್ಟದಲ್ಲಿ 22ನೇ ಶತಮಾನ 20ನೇ ಶತಮಾನದಲ್ಲಿ ಅದೇನಂತ ಇದೇನಿಲ್ಲ. ಮುಟ್ಟಿಸ್ಕೊಳ್ಳೋದು ಏನಿದೆ, ಬಿಟ್ಕೊಳ್ಳಿ.